ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೇ, ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಇನ್ನೇನು ಕೆಲವೇ ದಿನಗಳಲ್ಲಿ 2024 ಮುಗಿದು 2025 ಬರ್ತಾ ಇದೆ. ಈ ಒಂದು ಹೊಸ ವರ್ಷ ನಿಮಗೆ ಒಳ್ಳೆಯದು ಮಾಡಲಿ, ಹಾಗೆ ಎಲ್ಲ ವರ್ಷ ಪೂರ್ತಿ ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡಲಿ ಅಂತ ನಾನು ಭಾವಿಸ್ತೀನಿ. ಇನ್ನು ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು 2025 ಬರೋಕ್ಕಿಂತ ಮುಂಚೆ ನೀವು ಈ ಒಂದು 15 ದಿನಗಳಿದೆ, ಆಲ್ಮೋಸ್ಟ್ 15ರಿಂದ 14 ದಿನಗಳಿದೆ 2025 ಬರೋಕ್ಕೆ. ಈ ಒಂದು ಕೆಲವು ದಿನಗಳು ಏನು ಉಳಿದಿದೆ, ಈ ಒಂದು ದಿನಗಳಲ್ಲಿ ನೀವು ಯಾವ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ 2025ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೆಟ್ಟ ಫಲಗಳು ಬರೋದಿಲ್ಲ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಸಣ್ಣ ಉಪಾಯವನ್ನು ನಿಮಗೆ ಹೇಳ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ, ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಲೈಕನ್ನು ಮಾಡೋದನ್ನ ಕೂಡ ನೀವು ಮರಿಬೇಡಿ. ಯಾಕಂದರೆ 2025 ನಿಮಗೆ ತುಂಬ ಚೆನ್ನಾಗಿ ಹೋಗಬೇಕು ಅನ್ನೋ ಆಗಿದ್ದರೆ ನೀವು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕಾಗತ್ತೆ. ನಾನು ಹೇಳುವಂಥ ಒಂದು ಸಣ್ಣ ಒಂದು ಉಪಾಯ, ತುಂಬ ಸಿಂಪಲ್ ಆದಂಥ ಒಂದು ಉಪಾಯ ಆಗಿರುತ್ತೆ, ಅದನ್ನು ನೀವು ಮಾಡಲೇಬೇಕಾಗತ್ತೆ. ಹಾಗಾಗಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಬಾರಿ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಏನಿದೆ ಅದನ್ನು ನಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಗೆಳೆಯರ, ವಿಶೇಷವಾಗಿ ಈ ಒಂದು ಉಪಾಯನ ನೀವು ಯಾವ ರೀತಿ ಮಾಡಬೇಕು ಅಂದರೆ, ಒಂದು ಪೇಪರ್ನ ತೊಗೊಳ್ಳಿ, ಒಂದು ಖಾಲಿ ಪೇಪರ್ನ ತೊಗೊಳ್ಳಿ. ಆ ಒಂದು ಪೇಪರಲ್ಲಿ ಏನು ಮಾಡಬೇಕು ಅಂದರೆ, ನಿಮಗೆ 2024ರಲ್ಲಿ ಏನೇನು ಕೆಟ್ಟ ಘಟನೆಗಳು ನಡೆದಿದೆ ಅವೆಲ್ಲವನ್ನು ಕೂಡ ನೀವು ಬರಿಬೇಕಾಗತ್ತೆ. ನಿಮ್ಗನ್ಸಿದ್ದು, ನಿಮ್ಗೆ ಏನೇನು ಕೆಟ್ಟ ಘಟನೆಗಳು ಅಂದರೆ ಅದು ಏನೇ ವಿಷಯ ಆಗಿರಲಿ, ನಿಮ್ಗೇನಾದರೂ ಒಂದು ಕೆಲಸ ಹೋಗಿರೋವಂಥದ್ದು, ಅಥವಾ ಯಾರೋ ಒಬ್ಬರು ನಿಮಗೆ ಬೈದಿರೋವಂಥದ್ದಾಗಲಿ, ಅಥವಾ ಏನೋ ಒಂದು ಕೆಟ್ಟದಾಗಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಯಾವುದೆಲ್ಲ ಕೆಟ್ಟದಾಗಿರುತ್ತೆ ಅಂತ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೆಟ್ಟ ಘಟನೆಗಳು ಹಾಗೂ ಒಳ್ಳೆಯ ಘಟನೆಗಳು ನಡೆಯುತ್ತೆ ಪ್ರತಿ ವರ್ಷ. ಸೊ ನಿಮ್ಮ ವಿಚಾರದಲ್ಲಿ ಕೆಲವೊಂದು ಸತಿ ಬರೀ ಕೆಟ್ಟ ಘಟನೆಗಳೇ ನಡೆದಿದ್ದರೆ, ಕೆಲವೊಂದು ಮಾತ್ರ ಒಳ್ಳೆ ಘಟನೆಗಳು ನಡೆದಿರ್ಬೋದು. ಇನ್ನು ಕೆಲವೊಬ್ಬರು ವಿಷಯದಲ್ಲಿ ಒಳ್ಳೆ ಘಟನೆಗಳು ಜಾಸ್ತಿ ಇರ್ಬೋದು, ಕೆಟ್ಟ ಘಟನೆಗಳು ಸ್ವಲ್ಪ ಇರ್ಬೋದು. ಹಾಗಾಗಿ ನಿಮ್ಮ ಒಂದು ಲೈಫ್ಗೆ ನೀವು ರಿಲೇಟ್ ಮಾಡ್ಕೊಬೇಕಾಗತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಕೆಟ್ಟ ಘಟನೆಗಳು ನಡೆದಿದೆಯೋ, ನಿಮಗೆ ತುಂಬ ಕೆಟ್ಟ ಘಟನೆ, ಆ ಒಂದು ಘಟನೆ ಕೆಟ್ಟದು ಅಂತ ಅನಿಸಿದರೆ ಅದನ್ನು ನೀವು ಬರಿಬೇಕಾಗತ್ತೆ. ಪಾಯಿಂಟ್ ವೈಸ್ ಬರಿಬೇಕಾಗತ್ತೆ. ನಿಮಗೆ ಒಂದು 10 ಕೆಟ್ಟ ಘಟನೆಗಳು ನಡೆದಿದೆ ಅಂದರೆ ಆ 10 ಕೂಡ ನೀವು ಬರಿಬೇಕಾಗತ್ತೆ. ಈ ಒಂದು ಪೇಪರ್ನಲ್ಲಿ ಬರೆದ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ಯೂನಿವರ್ಸ್ ಬಳಿ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಬೇಕಾಗತ್ತೆ. ನನಗೆ 2025ರಲ್ಲಿ ಯಾವುದೇ ರೀತಿಯಾದ ಒಂದು ಕೆಟ್ಟ ಫಲಗಳು ಬರೋದಿಲ್ಲ ಅಂತ ನೀವು ಮ್ಯಾನಿಫೆಸ್ಟೇಷನ್ ಅಂದರೆ ತಲೆಯಲ್ಲಿ ನೀವು ಯೋಚನೆಯನ್ನು ಮಾಡ್ಕೊಬೇಕಾಗತ್ತೆ, ಅಥವಾ ನೆನೆಸ್ಕೊಬೇಕಾಗತ್ತೆ. ನೀವು ತಲೆಯಲ್ಲಿ ಏನು ನನಗೆ ಕೆಟ್ಟ ಪ್ರಭಾವಗಳಾಗಲಿ, ಕೆಟ್ಟ ಘಟನೆಗಳಾಗಲಿ ನನ್ನ ಜೀವನದಲ್ಲಿ 2025ರಲ್ಲಿ ನಡೆಯೋದಿಲ್ಲ ಅಂತಲೇ ನೀವು ಆದಷ್ಟು ನೆನೆಸ್ಕೊಬೇಕಾಗತ್ತೆ. ಆಗೇನಾಗುತ್ತೆ ಅಂದರೆ, ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಮಗೆ ಯೂನಿವರ್ಸ್ಗೆ ತಲುಪಿ, ಯೂನಿವರ್ಸ್ ನಿಮಗೆ ಆ ಒಂದು ಆಸೆಗಳು, ಆ ಒಂದು ಇಚ್ಛೆಗಳನ್ನ ನಿಮಗೆ ಈಡೇರಿಸೋಕ್ಕೆ ಟ್ರೈ ಮಾಡುತ್ತೆ. ನಿಮಗೆ ಗೊತ್ತಿರ್ಬೋದು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ತುಂಬ ಇದ್ದಾವೆ. ಇದು ಕೂಡ ಒಂದು ಮೇಜರ್ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಬರುವಂತಹ ಕಷ್ಟಗಳು, ಏನಾದರೂ ಒಂದು ಕಷ್ಟ ಬರಬೇಕಿದ್ರೂ ಕೂಡ ಆ ಒಂದು ಕಷ್ಟ ಏನಾದರೂ ಒಂದು ಸಣ್ಣದರಲ್ಲೇ ನಡೆದು ಹೋಗ್ಬಿಡುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ನೀವು ಈ ಒಂದು ಚಿಕ್ಕ ಉಪಾಯವನ್ನು ನೀವು ಮಾಡಬೇಕಾಗತ್ತೆ. ಎಲ್ಲವನ್ನು ಬರೆದು ನೀವು ಈ ಥರ ನೆನೆಸ್ಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ,
ಆ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ಈ ಒಂದು ಪೇಪರ್ ಏನಿದೆ ಇದರಲ್ಲಿ ಏನೇನು ಬರ್ತಿರಲ್ಲ ಇದನ್ನು ನೀವು ಬೆಂಕಿಯಲ್ಲಿ ಹಾಕಿ ಸುಡಬೇಕಾಗತ್ತೆ. ಹೌದು, ಬೆಂಕಿಯಲ್ಲಿ ಹಾಕಿ ಸುಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನೀವು ಕೆಟ್ಟ ಘಟನೆಗಳನ್ನ ಸುಟ್ಟಂಗೆ ನಿಮ್ಮ ಒಂದು ಮೆಮೊರಿಯಿಂದಾಗಲಿ ಅಥವಾ ನಿಮ್ಮ ಒಂದು ಮುಂಬರುವಂಥ ದಿನಗಳಲ್ಲಿ ಬರಬೇಕಾದಂತಹ ಕೆಲವೊಂದು ಕೆಟ್ಟ ಘಟನೆಗಳಲ್ಲಾಗಲಿ ನೀವು ಪೇಪರಲ್ಲಿ ಸುಟ್ಟಾಕ್ದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾದಾಗ ನಿಮಗೆ ಏನಾಗುತ್ತೆ ಅಂದರೆ ಆದಷ್ಟು ಯೂನಿವರ್ಸ್ಗೂ ಕೂಡ ನಿಮಗೆ ಫೀಡ್ ಆಗ್ತಾ ಇರುತ್ತೆ. ಏನು ಕೂಡ ಇವ್ರಿಗೆ ಕೆಟ್ಟ ಘಟನೆಗಳು ನಡೀಬಾರ್ದು ಅನ್ನೋದು ಯೂನಿವರ್ಸ್ಗೂ ಕೂಡ ಒಂದು ಸಿಗ್ನಲ್ ಹೋಗ್ತಾ ಇರುತ್ತೆ. ಈ ಒಂದು ಕಾರಣದಿಂದಾಗಿ ನಿಮಗೆ ತುಂಬ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮಗೆ ಯಾವುದೇ ಒಂದು ಕೆಟ್ಟ ಒಂದು ಘಟನೆಗಳು 2025ರಲ್ಲಿ ನಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತಲೇ ಹೇಳ್ಬೋದು. ಇದು ತುಂಬ ಒಂದು ಒಳ್ಳೆಯ ಟೆಕ್ನಿಕ್ಕು. ಇದನ್ನು ನೀವು ಖಂಡಿತ ಮಾಡಲೇಬೇಕಾಗುತ್ತೆ. 2025 ಬರೋಕ್ಕಿಂತ ಮುಂಚೆ ನೀವು ಮಾಡಿ ಇದನ್ನು ಆದಷ್ಟು. ಹಾಗಾಗಿ ಆದಷ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಅವರು ಕೂಡ 2025 ಬರೋಕ್ಕಿಂತ ಮುಂಚೆ ಈ ಒಂದು ಟೆಕ್ನಿಕ್ಕನ್ನು ಮಾಡಲಿ ಅಂತ ನಮ್ಮ ಒಂದು ಅನಿಸಿಕೆ ಆಗಿರುತ್ತೆ. ಇನ್ನು ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸುಟ್ಟ ನಂತರ ಏನು ಮಾಡಬೇಕು ಅಂದರೆ ಈ ಒಂದು ಪೇಪರ್ನಲ್ಲಿ ಇರುವಂಥ ಒಂದು ಬೂದಿ ಆ್ಯಶಸನ್ನು ನೀವೇನು ಮಾಡಬೇಕು ಅಂದರೆ ಇದನ್ನು ಡೈರೆಕ್ಟಾಗಿ ಹೋಗಿ ನೀವು ಟಾಯ್ಲೆಟಲ್ಲಿ ಹಾಕಿ ನೀವು ಫ್ಲಶ್ ಮಾಡಬೇಕಾಗತ್ತೆ. ಇದರಿಂದ ಕಂಪ್ಲೀಟಾಗಿ ನಿಮಗೆ ಇರುವಂಥ ಒಂದು ಕೆಟ್ಟ ಘಟನೆಗಳು ನಡೆದಿರುವಂಥ ಒಂದು ಮೆಮೊರೀಸ್ಗಳು ಕೂಡ ನಿಮಗೆ ಆದಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಅದರಿಂದ ಆಗಿರುವಂಥ ಒಂದು ಎಫೆಕ್ಟ್ಗಳು ನಿಮ್ಮ ಜೀವನದಲ್ಲಿ ನೀವು ತುಂಬ ಜನಕ್ಕೆ ತುಂಬ ರೀತಿಯಾದಂಥ ಒಂದು ಪ್ರಾಬ್ಲಮ್ಸ್ಗಳು ನಡೆದಿರುತ್ತೆ 2024 ಅಂತ ಬಂದಾಗ ಅಥವಾ ಯಾವುದೇ ಒಂದು ವರ್ಷ ಅಂತ ಬಂದಾಗ ಹಿಂದೆ ನಡೆದಂಥ ಎಲ್ಲ ವಿಷಯಗಳು ಇದರಿಂದ ನಿಮಗೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಚಿಕ್ಕ ಉಪಾಯವನ್ನು ನೀವು ಆದಷ್ಟು ನೀವು 2024 ಕೊನೆಯಲ್ಲಿ ಅಂದರೆ 2025 ಬರೋಕ್ಕಿಂತ ಮುಂಚೆ ನೀವು ಮಾಡಿ. ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಟ್ಟ ಘಟನೆ ನಡಿಬೇಕು ಅಂತ ಇದ್ದರೂ ಕೂಡ 2025ರಲ್ಲಿ ಆ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಲ್ಲ ಅಂತ ಹೇಳ್ಬೋದು. ಅಂದರೆ ನಡೆದ್ರೂ ಕೂಡ ಸಣ್ಣದರಲ್ಲೇ ನಡೆದೋಗುತ್ತೆ. ನಿಮ್ಗೆ ಅದರಿಂದ ತುಂಬ ಒಂದು ದೊಡ್ಡ ಎಫೆಕ್ಟ್ ಅನ್ನೋದು ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇದು ತುಂಬ ಒಂದು ಒಳ್ಳೆಯ ಉಪಾಯ ಆಗುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿವರೆಗೂ ನೀವು ನೋಡಿದರೆ ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ನೀವು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಕೆಲವೇ ದಿನಗಳಿದೆ, ಇನ್ನು ಆಲ್ಮೋಸ್ಟ್ ಒಂದು 14ರಿಂದ 15 ದಿನ ಇರ್ಬೋದು ಆಲ್ಮೋಸ್ಟು. ಹಾಗಾಗಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಅವ್ರಿಗೂ ಕೂಡ ಅವರ ಜೀವನದಲ್ಲೂ ಕೂಡ ಕೆಟ್ಟ ಘಟನೆಗಳು ನಡೆದಿರುತ್ತೆ. ಆ ಒಂದು ಕೆಟ್ಟ ಘಟನೆಗಳು ಮತ್ತೆ ಅಥವಾ ಬೇರೆ ರೀತಿಯಲ್ಲಿ 2025ರಲ್ಲಿ ನಡೆಯೋಕ್ಕಿಂತ ಮುಂಚೆ ನೀವು ಈ ಒಂದು ವಿಡಿಯೋನ ಶೇರ್ ಮಾಡ್ಬೋದು. ಈ ಒಂದು ಉಪಾಯವನ್ನು ನೀವು ಹೇಳ್ಬೋದು ಬೇರೆಯವ್ರಿಗೆ. ಅವರ ಒಂದು ಜೀವನದಲ್ಲೂ ಕೂಡ ಒಳ್ಳೆಯ ಒಂದು ರೀತಿಯಲ್ಲಿ 2025 ನಡ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಒಂದು ಆಶಯವಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಯಾವುದಾದ್ರೂ ಒಂದು ಮಂತ್ರ ಇದ್ದರೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ. ಧನ್ಯವಾದಗಳು.